ಈ ಆಕ್ಸಿಡೆಂಟ್ ಎಲ್ಲ ಪ್ರೀಪ್ಯಾನ್ ಅಂತ ಅವನಿಗೆ ಗೊತ್ತಾಗಿದೆ ಅಂತೀರಾ? ಗೊತ್ತಿದ್ದೇ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತೀರಾ? ಖಂಡಿತ ಹೌದು. ನೀವು ಮಾತಾಡ್ತಿದ್ರಲ್ಲ ಅದೇ. ನಾವು ಮಾತಾಡ್ತಾ ಇದ್ದಿದ್ದು ನಿನಗೆ ಕೇಳಿಸ್ತಾ? ತಮಾಷೆ ಮಾಡ್ತಿದ್ಯಾ ರಿಷಿ? ಕೇಳಿಸ್ತು. ರಿಷಿ ಇದೆಲ್ಲ ಗೊತ್ತಿದೆ ಮಾಡ್ತೀಯನ ಅಂತ ಅನಿಕಾ ಕೇಳಿದ್ಲಲ್ಲ, ಅದಕ್ಕೆ ಖಂಡಿತ ಹೌದು ಅಂದೆ. ಅನಿಕಾ, ಕಾಫಿ ತಗೋ. ಇದನ್ನೆಲ್ಲ ಗೊತ್ತಿದೆ ಮಾಡ್ತೀನಿ. ಚಿಕ್ಕ ವಯಸ್ಸಿಂದ ನಾವಿಬ್ರು ಎಷ್ಟು ಕ್ಲೋಸ್ ಅಂತ ಎಲ್ರಿಗೂ ಗೊತ್ತು. ನಿನ್ನ ಇಷ್ಟ ಕಷ್ಟ, ನೀನು ಯಾವಾಗ ಕೋಪ ಮಾಡ್ಕೊತೀಯ, ನೀನು ಯಾವ ಟೈಮಲ್ಲಿ ಹೇಗಿರ್ತೀಯ ಅನ್ನೋದೆಲ್ಲ ಗೊತ್ತಿದ್ದೆ ಹೀಗೆ ಮಾಡ್ತೀನಿ. ನೀವೇ ಹೇಳಿ ಕಾಮಿನಿ ಅಜ್ಜಿ, ಇಷ್ಟೆಲ್ಲ ಆಗಿರುವಾಗ ನಾನು ಮನೇಲೇ ಕುತ್ಕೊಂಡು ಅನಿಕಾ ಹೇಗಿದ್ದಾಳೆ ಅಂತ ಫೋನಲ್ಲಿ ವಿಚಾರಿಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಅರೆ ಏನಾಯ್ತು? ನಿಮ್ಮ ಕೊರಳಿಗೆ ಸ್ಪ್ರಿಂಗ್ ಅಟ್ಯಾಚ್ ಆಗಿರೋ ಹಾಗೆ ಅಲ್ಲಾಡಿಸ್ತಾ ಇದ್ದೀರಾ ಕತ್ನ? ನೀನು ಹೇಳ್ತಾ ಇದ್ದೆ ಸರಿಯಪ್ಪ ರಿಷಿ. ಅಲ್ವಾ? ಸರಿಯಾಗಿ ಹೇಳೋದಷ್ಟೇ ಅಲ್ಲ, ಸರಿಯಾಗೂ ಮಾಡ್ತೀನಿ. ಅರೆ ಕಾಫಿ ಕುಡಿ ಅನಿಕಾ, ಆರೋಗುತ್ತೆ. ಅರೆ ಯಾಕೆ ಕೆಮ್ತಿದ್ಯಾ? ಕಾಫಿ ಚೆನ್ನಾಗಿಲ್ವಾ? ನೋ ರಿಷಿ, ದ ಕಾಫಿ ಇಸ್ ಆಸಮ್. ಸಕ್ಕತ್ತಾಗಿದೆ. ಇಂಥ ಕಾಫಿ ನಾನು ಕುಡ್ದೇ ಇರಲಿಲ್ಲ. ಅಮ್ಮಮ್ಮ ಹೇಳ್ದಂಗೆ ಋಷಿ ನಾಟಕ ಆಡ್ತಾ ಕಾಫಿಗೆ ಉಪ್ಪು ಹಾಕಿ ಬೇಕು ಅಂತ ಕೊಟ್ಬಿಟ್ನಾ? ಏನ್ ಕರ್ಮ ಇದು? ಅಲ್ಲ, ಇಷ್ಟು ಉಪ್ಪಾಗಿದೆ ಕಾಫಿ, ಇದನ್ ಬೇರೆ ನೀನು ಆಸಮ್ ಅಂತ ಕುಡಿತಾ ಇದೆಯಾ? ರಿಷಿ, ಫಸ್ಟ್ ಟೈಮ್ ನೀನು ನನಗೆ ಕಾಫಿ ಮಾಡಿಕೊಟ್ಟಿದ್ಯಾ. ನಿನ್ನ ಮನಸ್ಸನ್ನ ನೋವ್ಸಕ್ಕೆ ನಂಗೆ ಇಷ್ಟ ಇಲ್ಲ. ನೀನೇನು ಮಾಡಿಕೊಟ್ರು ನಂಗೆ ಇಷ್ಟನೇ. ಕಾಫಿ ಕಪ್ಗಳನ್ನ ಆ ಕಡೆ ಮಡಗಿ ಇದನ್ನ ಕುಡೀರಿ, ಸಂದಾಗಿರ್ತೈತೆ. ಕಾಮಿನಿ ಅಜ್ಜಿ, ನೀವು ತಕೊಳ್ಳಿ. ಬೇಡಪ್ಪ, ನಾನು ಆಗ್ಲೇ ಹೇಳ್ದೆ ತಾನೆ ನಾನೇ ಮಾಡ್ತೀನಿ ಅಂತವ. ಏನೋ ಅಡ್ಗೆ ಮನೇಲಿ ಆಳ್ವಿಕೆ ಮಾಡೋರ್ ತರ ಹೊಂಟ್ರಿ. ಇವಾಗ ನೋಡಿದ್ರ ಏನಾಯ್ತು ಅಂತವ. ಅಲ್ಲ, ಅದು ಆಕ್ಚುಲಿ ನಾನು ಎಲ್ಲ ಕರೆಕ್ಟಾಗಿ ಹಾಕಿದ್ದೆ. ಆದ್ರೂ ವೇಟ್, ಸಕ್ಕರೆ ಡಬ್ಬ ಬದಲು ಉಪ್ಪಿನ ಡಬ್ಬ ಇಟ್ಟು ಯಾಮಾರಿಸಿ ಈಗ ನೀವೇ ಒಳ್ಳೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀರಾ? ಆಹಾ, ಯಾಕೆ ಬಂದ್ಬಿಡಿ. ನೀವ್ ಅಡ್ಗೆ ಮನೆ ಒಳಗಡೆ ಹೋದಾಗ್ಲೇ ಗೊತ್ತಿತ್ತು ಏನೋ ಅಡ್ವರ್ಟ್ ಮಾಡ್ಕೊಂಡ್ ಬರ್ತೀರಾ ಅಂತವ. ನಮ್ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇ? ಅದಕ್ಕೆ ನಿಮ್ ಪಕ್ಕನೆ ನಿಂತ್ಕೊಂಡು ಕಾಪಿ ಮಾಡಿವ್ನಿ. ಬೇಕಾರೆ ಕುಡೀರಿ, ಇಲ್ಲ ಅಂದ್ರೆ ಬಿಡಿ. ಸುಮ್ನೆ ಆರೋಪ ಹೊರ್ಸೋದೆಲ್ಲ ಮಡಿಕಬೇಡಿ ಅಂತವ. ಅದೇನಿಲ್ಲ ಕಮ್ಲಿ,
ರಿಸಿ ಸರು ಪಾಪ ಅನಿಕಂಗೋಸ್ಕರ ಸ್ಯಾನೆ ಬೆವರು ಸುರಿಸಿ ಕಾಪಿ ಮಾಡ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಉಪ್ಪಾಗೈತೆ. ಹೇ ಕಳ್ಳಿ, ನೀ ತಾನೇ ಸಕ್ಕರೆ ಬದಲು ಉಪ್ಪು ಕೊಟ್ಟಿದ್ದು ನಂಗೆ. ನೋಡ್ದ ಕಮ್ಲಿ, ಸಾರ್ಗೆ ಉಪ್ಪು ಸಕ್ಕರೆಗೂ ಯತ್ವಾಸ ಗೊತ್ತಿಲ್ಲ. ಹಂಗೆ ಒಳ್ಳೇದ್ ಮಾಡೋರ್ಗು ಕೆಟ್ಟದ್ ಮಾಡೋರ್ಗು ಯತ್ವಾಸನೇ ಗೊತ್ತಾಯ್ತಾ ಇಲ್ಲ ಪಾಪ. ಡ್ರಾ ಮಾಡಬೇಡ ನಿಂಗೆ, ನೀನೇ ಸಕ್ಕರೆ ಬದಲು ನನ್ಗೆ ಉಪ್ಪಿನ ಡಬ್ಬ ಕೊಟ್ಟಿದ್ದು. ಸಾರ್ ಸುಮ್ಕೆ ಅನ್ಬೇಡಿ, ನಿಮ್ಗೇನು ಉಪ್ಪು ಸಕ್ಕರೆಗೂ ಯತ್ವಾಸ ಗೊತ್ತಾಗೋಕಿಲ್ವಾ? ಮೇಷ್ಟ್ರು ತಾನೆ ನೀವು? ನಾನು ಇಂಗ್ಲೀಷ್ ಲೆಕ್ಚರರ್, ನಂಗೆ ಕೆಮಿಸ್ಟ್ರಿ ಬರಲ್ಲ. ಈಗೀಗ ಅರ್ಥ ಆಯ್ತೈತೆ ಯಾಕೋ ಕೆಮಿಸ್ಟ್ರಿನೇ ಸೆಟ್ ಆಯ್ತಿಲ್ಲ ಅಂತವ. ಅಲ್ಲ ಸರ್, ನಮ್ಮ ಮನೆ ಕೆಲ್ಸದವ್ಳು ಲಕ್ಷ್ಮಮ್ಮ ಏನ್ PhD ಇನ್ ಕೆಮಿಸ್ಟ್ರಿ ಮಾಡ್ಕೊಂಡ್ ಬಂದು ಅಡ್ಗೆ ಮನೆಯ ಕಾಪಿ ಮಾಡ್ತವಳ? ನೀವು ಒಳ್ಳೆ ರಿಷಿ, ನೀನ್ ಯಾಕೆ ಅವಳ ಜೊತೆ ಜಗಳ ಆಡ್ತಿದ್ಯಾ? ಈ ನಿಂಗಿ ಯಾವಾಗ್ಲೂ ಹೀಗೆ, ನನ್ನನ್ನು ಟೀಸ್ ಮಾಡಿಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಇಲ್ಲ. ನನಗೆ ನೀನ್ ಮಾಡಿರೋ ಕಾಫಿನೇ ಇಷ್ಟ ರಿಷಿ, ನಂಗಿದೆ ಸಾಕು. ಎಲ್ಲ ಇವಳ ಲೇ ಅನಿಕಾ, ಉಪ್ಪಾಕಿರೋ ಕಾಪಿ ಕುಡಿದ್ರೆ ದಿಟ್ವಾಲು ಕಣ್ಣು ಹೋಗ್ಬಿಡ್ತೈತೆ. ಹುಷಾರು. ಏನೇ ನಿನ್ ಮಾತಿನ ಅರ್ಥ? ನನ್ ಬೇಬಿ ಕಣ್ಣೋಗಿರೋ ತರ ನಾಟಕ ಆಡ್ತಾ ಇದ್ದಾಳೆ ಅಂತನಾ? ಹಾಗೇನೋ ಇಲ್ಲಮ್ಮ, ನಿಜವಾಗ್ಲೂ ನನ್ ಬೇಬಿಗೆ ಕಣ್ಣು ಹೋಗಿದೆ. ಅಮ್ಮಮ್ಮ ಪ್ಲೀಸ್. ರಿಷಿ, ನಾನು ಈ ಮೂಮೆಂಟ್ನ ಯಾವತ್ತೂ ಮರೆಯಲ್ಲ. ನನಗೆ ಫಸ್ಟ್ ಟೈಮ್ ನೀನು ಕಾಫಿ ಮಾಡಿದ್ಯಾ. ಇಂಥ ಕಾಫಿಗಳು, ನೂರಾರು ಕಾಫಿಗಳು ನನ್ನ ಲೈಫಲ್ಲಿ ಬರಲಿ. ಚಿಯರ್ಸ್. ಅನಿಕಾ, 1 ಸೆಕೆಂಡ್ ಬಂದೆ. ಓಕೆ. ಯಾಕಮ್ಮಮ್ಮ ಎಲ್ಲದಕ್ಕೂ ಬಡ್ಬಡ್ಸಿ ಕೆಲಸ ಸ್ಪಾಯಿಲ್ ಮಾಡ್ತಿದ್ದೀರಾ? ಅಯ್ಯೋ, ನಾನೇನ್ ಸ್ಪಾಯಿಲ್ ಮಾಡ್ತಿಲ್ಲ ಬೇಬಿ, ವಾರ್ನ್ ಮಾಡ್ತಿದ್ದೀನಿ ಅಷ್ಟೇ. ಬೇಬಿ, ನೀನ್ ನೋಡ್ತೀಯ ರಿಷಿನ? ನಿನ್ ಬಗ್ಗೆ ಅವನಿಗೆ ಸ್ವಲ್ಪನೂ ಅನುಮಾನ ಬಂದಿಲ್ಲ ಅನ್ನೋ ಹಾಗೆ ಕಾಣಿಸ್ತಿದೆ. ಪಾಪ ನಿನ್ನನ್ನೇ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ದ, ನೋಡ್ತೀಯಾ? ಎಸ್ ಅಮ್ಮಮ್ಮ, ಅದನ್ನೇ ನಾನು ಹೇಳ್ತಿರೋದು. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಹೋಗ್ತಿದೆ. ಡೋಂಟ್ ವರಿ. ಅನಿಕಾ ಬಾ, ಒಂದು ವಾಕ್ ಹೋಗೋಣ. ವಾವ್, ಶೋರ್ ರಿಷಿ. ಕಮಲಿ, ಇದೇನವಿ ಒಳ್ಳೆ ಕೋಪ ಮಾಡ್ಕೊಂಡಿರ ಹಸ ತರ ಸಪ್ರೇಟ್ ಆಗಿ ಬಂದು ಕುಂತಿದ್ಯಲ್ಲ, ಏನಿಸ್ಯಾ? ಕಣ್ಣಾಗ ಏನ್ ಮಾಡಿಕೊಂಡಿದ್ಯಾ ನಿಂಗೆ? ಅಯ್ಯೋ ನಿನ್ನ, ಮತ್ತಿನ್ನೇನವಿ? ನೀನು ನೋಡ್ತಾನೆ ಇದೆಯಲ್ಲ ಈ ರಿಷಿ ಸರ್ ಮಾಡ್ತಿರೋ ಕೆಲ್ಸವ. ಬಂದಾಗಿಂದ ನಾನು ನೋಡ್ತಾನೆ ಇವ್ನಿ. ನಾನಾಗೆ ಹೋಗಿ ಮಾತಾಡ್ಸಿದ್ರು ಈ ಸೂಪರ್ ಮಾರ್ಕೆಟ್ ಅಲ್ಲಿರೋ ಕ್ಯಾಶಿಯರ್ ತರ ಹಿ ಅಂತ ಅಲ್ಕಿಸಿತಾರೆ. ಸರಿಯಾಗಿ ಮಾತಾಡ್ತಾನು ಇಲ್ಲ. ಆದ್ರೆ ಅನಿಕಂತವ ಮಾತ್ರ ಕಷ್ಟ ಸುಖ ಮಾತಾಡ್ಸೋದೇನು, ಕತೆ ಹೇಳೋದೇನು, ಊಟ ತಿನ್ಸೋದೇನು, ಬಿದ್ದಾಗ ಇಟ್ಕೊಳ್ಳೋದೇನು ನನ್ ಕೈಲಿ ಆಯ್ತಿಲ್ಲ ಕಣವಿ ಈ ಜಾತ್ರೆನೆಲ್ಲ ನೋಡೋದು. ನಾನು ಇದಕ್ಕೆ ಬಡ್ಕೊಂಡಿದ್ದು. ನೀನೇ ನಿನ್ ತಂಗಿಯವ್ವ ಅಂತ ಅದ್ಯಾಗ ಲವ್ ತೋರಿಸ್ದಲ್ಲ, ಈಗ ರಿಸಿ ಸರ್ ಸರ್ದಿ ಅವ್ರ ಮೇಲೆ ಲವ್ ತೋರಿಸ್ತವ್ರೆ. ಏಯ್, ನೀನು ನನ್ನ ಕೂಗಾಡು, ನನ್ನೇ ಗದರ್ಸು, ಅವ್ರನ್ನ ಮಾತ್ರ ಏನು ಕೇಳ್ಬೇಡ. ಇಂಗ್ಲಿಷ್ ಮೇಸ್ಟ್ರು ಇಂಗ್ಲಿಷ್ ಪಿಕ್ಚರ್ ತೋರಿಸ್ತವ್ರೆ. ನಿಜ ಹೇಳ್ಬೇಕು ಅಂದ್ರೆ ಕುಳ್ಳಿ ಅವಳಲ್ಲ, ನಾವು ಎಲ್ಲ ನೋಡ್ಕೊಂಡಿದ್ದು ಸುಮ್ಕಿದೀವಲ್ಲ. ನಿಂಗೆ ನಂಗೆ ಬತ್ತಿರೋ ಕೋಪಕ್ಕೆ ಏನ್ ಮಾಡ್ಬೇಕನ್ಸ್ತೈತ್ ಕಮಲಿ? ಜಲ್ರಿಗೂ ಸರಿಯಾಗಿ ಬಾರಿಸ್ಬೇಕನ್ಸ್ತೈತೆ. ಮೊದ್ಲು ನಿನ್ನ. ಅಯ್ಯ, ನಾನೇನ್ ಮಾಡ್ದ? ಆ ಕಿತ್ತೋಗಿರೋ ಹಾವಿನ ಐಡಿಯಾ ಕೊಟ್ಟವ್ರು ಯಾರು? ಅದ್ರಿಂದನೇಯ ಅವಳು ರಾತ್ರಿ ಎಲ್ಲ ರಿಸಿ ಸರ್ ತವ ಕತೆ ಹೇಳಂಗ್ ಮಾಡಿದ್ದು, ಇವರು ಅಲ್ಲಿ ಕಿತ್ಕೊಂಡು ಕತೆ ಹೇಳಿದ್ದು. ಅದು ನಂದಲ್ಲ, ಶಂಭು ಐಡಿಯಾ.
ಅಲ್ಲ ಇದೊಳ್ಳೆ ಚೆನ್ನಾಗಿದೆ. ಅವಳ ಕತೆ ಕೇಳಿದ್ಲಂತೆ, ಇವ್ರು ರಾತ್ರಿ ಎಲ್ಲ ಕುಂತ್ಕೊಂಡ್ ಕತೆ ಹೇಳಿದ್ರಂತೆ. ಅವ್ರಿಗೆ ತಲೆ ಇಲ್ವಾ ನಿದ್ದೆ ಮಾಡೋದ್ ಬಿಟ್ಟು? ಏಯ್ ಮುಚ್ಚೆ ಬಾಯ್ನ. ರಿಷಿ ಸರ್ಗೆ ಭಯ ರೈತಿರೋದು ನನಗ್ ಮಾತ್ರ, ನಿನಗಲ್ಲ. ತೆಂಗಿನಕಾಯಿ ತಕೊಂಡು ಒಡಿಯಕ್ ಹೋದ್ರೆ ಜುಟ್ ಮಾತ್ರ ಕೈಯಲ್ಲಿ ಉಳ್ಕೊಂಡು ಕಾಯಿ ಉಳ್ಕೊಂಡೋಯ್ತಂತೆ. ಏನ ನಿಂಗೆ ಗಾದೆ ಅದು? ಗಾದೆ ಅಲ್ಲ, ನನ್ನ ಬಾಧೆ. ಅಯ್ಯೋ ಮಾರವ, ಏನಾಯ್ತು ನಿಂಗೆ? ಕಮಲಿ ಬಾ ಇಲ್ಲಿ. ಏನ್ ನಿಂಗೆ? ಕಮಲಿ ಅಲ್ಲಿ ನೋಡು. ಈಗ ಫ್ರೆಶ್ ಏರ್ ಫೀಲ್ ಆಗ್ತಿದೆ ರಿಷಿ. ಲಿಟ್ರಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಮೈ ಪ್ಲೆಷರ್ ಅನಿಕಾ. ಬಿ ಕೇರ್ಫುಲ್. ನೆಲ ಎಲ್ಲ ನೀರಾಗಿದೆ. ಕಮಲಿ ನಂಗೆ ಅಕ್ಕಿಲ್ಲ, ಅಧಿಕಾರ ಇಲ್ಲ. ನಿನಗದ್ ಏನ್ ಬೈಕೋಬೇಕು ಅನ್ಸತ್ತೋ ಬೈಕೋ, ಬೇಕಾದ್ರೆ ನನ್ ಕಿವಿ ಮುಚ್ಕೋತೀನಿ. ರಿಷಿ ಒಂದು ಕೇಳಲಾ? ಹಾಂ ಕೇಳು. ನೀನು ಮನ್ಸು ಮಾಡಿದ್ರೆ ಮನೆಯಲ್ಲಿ ಕೂತು ನನ್ನ ಬಗ್ಗೆ ವಿಚಾರಿಸ್ಬೋದಾಗಿತ್ತು, ಆರ್ ಒಂದು ನರ್ಸ್ನ ಅಪಾಯಿಂಟ್ ಮಾಡ್ಬೋದಾಗಿತ್ತು. ಬಟ್ ನೀನೇ ಇದನ್ನೆಲ್ಲ ಮಾಡ್ತಿದ್ಯಾ, ಯಾಕೆ ರಿಷಿ? ಅರೆ ಇದೇ ನನಗೆ ಹೀಗೆ ಕೇಳ್ತಾ ಇದೆಯಾ? ನಾನು ನಿನಗೆ ಹೆಲ್ಪ್ ಮಾಡಿದೆ, ಇನ್ಯಾರಿಗೆ ಹೆಲ್ಪ್ ಮಾಡಲಿ? ಹಾಗಾದ್ರೆ ನಿನಗೆ ನಾನಂದ್ರೆ ಇಷ್ಟನಾ ರಿಷಿ? ಪಾಪದ್ ಕೂಡ ತುಂಬ್ತಾ ಐತೆ ಕಮ್ಲಿ. ಇನ್ನೀನು ಕಮಲಿ ಆಗಿದ್ರೆ ಆಗಕ್ಕಿಲ್ಲ, ಕಲ್ಕಿ ಅವತಾರನ ತಾಳ್ಬೇಕು. ಓ ಮೈ ಗಾಡ್, ಐ ಆಮ್ ಸೋ ಸಾರಿ. ಕೇಳಬಾರ್ದು ಪ್ರಶ್ನೆನ ಕೇಳ್ಬಿಟ್ಟೆ. ನೀನು ಇದನ್ನೆಲ್ಲ ಮಾಡ್ತಿರೋದು ನನ್ನ ಮೇಲಿರೋ ಸಿಂಪತಿಗೋಸ್ಕರ, ಬಟ್ ನಾನು ಅದನ್ನ ತಪ್ಪಾಗಿ ಐ ಆಮ್ ಸೋ ಸಾರಿ ರಿಷಿ. ಇಲ್ಲ ಸಾರಿ ಬೇಡ ಅನಿಕಾ. ನಾನು ಇದನ್ನೆಲ್ಲ ನಿಮ್ಮ ಮೇಲಿರೋ ಸಿಂಪತಿಗೋಸ್ಕರ ಮಾಡ್ತಿಲ್ಲ. ನನ್ನ ಉದ್ದೇಶನೇ ಬೇರೆ ಇದೆ. ವಾಟ್? ಬೇರೆ ಅಂದರೆ? ಐ ರಿಯಲಿ ಲೈಕ್ ಯು ಅನಿಕಾ. ಏನಾಯ್ತು ರಿಷಿ? ಹಾಂ ಏನೂ ಇಲ್ಲ ಅನಿಕಾ, ಅದು ಜ್ವಾಲಾಮುಖಿ ಸಿಡಿದು ತಲೆ ಮೇಲೆ ಹಾರ್ತಿದೆ. ವಾಟ್? ನಥಿಂಗ್, ಬಾ ವಾಕ್ ಮಾಡೋಣ. ರಿಷಿ, ಒಂದ್ ಕಡೆ ನೀನು ನನ್ನ ವಾಕಿಂಗ್ ಕರ್ಕೊಂಡು ಬಂದಿದ್ಯಾ ಅಂತ ಖುಷಿ ಇದೆ, ಬಟ್ ಅದನ್ನ ಟೋಟಲ್ ಆಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅನ್ನೋ ಬೇಜಾರು ಇದೆ. ಆದಷ್ಟು ಬೇಗ ನನಗೆ ಕಣ್ಣು ಕಾಣುತ್ತಲ್ವಾ ರಿಷಿ? ಅರೆ ಆದಷ್ಟು ಬೇಗ ಏನು, ಈಗಲೇ ಕಾಣ್ತಿದ್ಯಲ್ಲ. ಏನು? ಐ ಮೀನ್ ನಾನು ನಿನ್ನ ಜೊತೆಲಿದ್ದೀನಲ್ಲ. ಕಣ್ ಕಾಣಲ್ಲ ಅನ್ನೋ ಬೇಜಾರನ್ನ ಬಿಟ್ಬಿಡು ಅನಿಕಾ. ಸೋ ಸ್ವೀಟ್ ಆಫ್ ಯು ರಿಷಿ. ಓ ಮೈ ಗಾಡ್, ಒಂದು ಕ್ಷಣ ಇಷ್ಟೊಂದು ಟೆನ್ಷನ್ ಕೊಟ್ಬಿಟ್ನಲ್ಲ. ಅನಿಕಾ ನೀನು ಫೋನ್ ಕೊಡು ನನಗೆ. ಆಹಾ, ಹಬ್ಬದ ಊಟ ಯಾರ ಮನೇಲಾದ್ರೆ ಏನು, ನಮ್ಮ ನಾಲ್ಗೆ ರುಚಿ ಆಗುತ್ತಾ ಅಷ್ಟು ಮಾತ್ರ ಮುಖ್ಯ. ಅಲ್ಲ, ನಾನೇನೋ ಬೇರೆ ಪ್ಲಾನ್ ಮಾಡಿ ಪರಿಸ್ಥಿತಿನ ಕೈಗೆ ತಗೊಳ್ಳೋಣ ಅನ್ಕೊಂಡ್ರೆ
ನಮ್ಮ ಬೇಬಿ ನನಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಲು. ಅಯ್ಯಯ್ಯಯ್ಯಯ್ಯೋ, ಅವರಿಬ್ಬರಿಗೂ ನಂದ್ರಷ್ಟೇನೆ ತಾಗುತ್ತೋ ಏನೋ. ಈಗ ಇಬ್ರು ಹೇಗೋ ವಾಕಿಂಗ್ ಹೋಗಿದ್ದಾರೆ. ಬರೋ ಅಷ್ಟೊತ್ತಿಗೆ ರಿಷಿನ ನಮ್ಮ ಬೇಬಿ ಪಕ್ಕ ಬುಟ್ಟಿಗೆ ಹಾಕೋತಾಳೆ. ಅಯ್ಯೋ ವಾಕ್ ಹೋದವನು ಅನ್ಪೂರ್ಣನ್ ರೂಮ್ ಕಡೆ ಯಾಕೆ ಹೋದ? ಏನೋ ಸೀರಿಯಸ್ ಆಗಿ ನಡೀತಿದೆ ಕಣೆ. ನಾಲ್ಗೆ ರುಚಿಗೋಸ್ಕರ ಹಬ್ಬದ ಊಟ ಅನ್ಕೊಂಡು ತಿಥಿ ಊಟ ತಿನ್ನೋಂಗಾಗ್ಬಿಡುತ್ತೆ. ಹುಷಾರು. ಬೇಬಿ, ಅಮ್ಮಮ್ಮ ನಿಮ್ಮ ಹತ್ರನೇ ಮಾತಾಡಬೇಕಿತ್ತು. ನೋಡಿದ್ರೆ ನೀವೇ ಬಂದ್ರಿ. ಓ, ಹಾಗಾದ್ರೆ ನಾನು ಅನ್ಕೋತಾ ಇರೋದು ಸರಿಯಾಗಿದೆ. ಇಲ್ಲೇನೋ ಸಮಸ್ಯೆ ಇದೆ ಬೇಬಿ. ಏನಾಯ್ತು? ವೇಟ್, ನೀವು ಯಾಕೆ ಹಾಗೆ ಅನ್ಕೊಂಡ್ರಿ? ಏನು ಸಮಸ್ಯೆ ಕಾಣ್ತಿದೆ ಅಮ್ಮಮ್ಮ? ಬೇಬಿ, ನನಗೆ ಯಾಕೋ ಅನ್ಪೂರ್ಣ ಮತ್ತೆ ಆ ರಿಷಿ ಇಬ್ರು ಸೇರ್ಕೊಂಡು ಮಾಸ್ಟರ್ ಸ್ಕೆಚ್ ಹಾಕ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಏನು ಹೇಳ್ತಿದ್ದೀರಮ್ಮಮ್ಮ? ಬೇಬಿ, ಈಗಷ್ಟೇ ರಿಷಿ ಅನ್ಪೂರ್ಣನ್ ರೂಮ್ ಒಳಗೆ ಹೋಗಿ ಈ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಆ ಅಜ್ಜಿ ಹೀರೋ ಗುಸ್ಗುಸ್ ಅಂತ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡ್ತಾ ಇದ್ರು ಬೇಬಿ. ಅಯ್ಯೋ ಅಮ್ಮಮ್ಮ, ನಂಗೆ ಒಂದು ಟೆನ್ಷನ್ ಅಂದರೆ ನಿಮ್ಗೆ ಇನ್ನೊಂದು ಟೆನ್ಷನ್ನು. ನಿನಗೇನು ಟೆನ್ಷನ್ ಬೇಬಿ? ಅಮ್ಮಮ್ಮ, ರಿಷಿ ನನ್ನ ಫೋನ್ ಕೇಳ್ದ. ನಿನ್ ಮೇಲೆ ಡೌಟ್ ಬಂತ ಅವನಿಗೆ? ಅಲ್ಲ, ಕ್ಯಾಶುವಲ್ ಆಗಿ ಕೇಳ್ದ. ಬಟ್ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ನೀನು ಫೋನ್ ಕೊಟ್ಟಿಯಾ ಬೇಬಿ? ಅನಿಕಾ, ಬಾ ಕೆಳಗೆ ಹೋಗೋಣ. ಹೋ, ಐ ಆಮ್ ಸಾರಿ. ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಡಿಸ್ಟರ್ಬ್ ಮಾಡಿದ್ನ? ಹಾಗೇನಿಲ್ಲಪ್ಪ ರಿಷಿ. ಕೆಲವೊಂದ್ಸಲ ನೆನಪಿರುತ್ತೆ, ಕೆಲವೊಂದ್ಸಲ ನೆನಪಿಲ್ಲದೆ ಒಳಗಡೆ ಬಂದ್ಬಿಡ್ತೀನಿ. ಯಾಕಂದರೆ ಸ್ಟೂಡೆಂಟ್ಸು ಮೇ ಕಮ್ಮಿನ್ ಅಂತ ಪರ್ಮಿಷನ್ ಕೇಳ್ಕೊಂಡು ಬರ್ತಾರೆ. ನನಗೆ ಕೇಳಿ ಬರೋದು ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ನೋ ರಿಷಿ, ನಿಮಗೆ ಇಲ್ಲಿ ಬರೋಕ್ಕೆ ಟೋಟಲ್ ರೈಟ್ಸ್ ಇದೆ. ಹಾಗೆಲ್ಲ ಹೇಳ್ಬೇಡ ಬೇಬಿ, ಮೊದಲೇ ಮೇಷ್ಟ್ರು. ಸರಿ, ಬಾ ನಿಕಾ, ಕೆಳಗಡೆ ಹೋಗೋಣ. ಯಾಕೆ ರಿಷಿ, ಈಗಷ್ಟೇ ವಾಕಿಂಗ್ ಮಾಡಿದ್ವಲ್ಲ? ಇದು ವಾಕಿಂಗ್ ಅಲ್ಲ, ಟೆಸ್ಟಿಂಗ್. ಟೆಸ್ಟಿಂಗಾ? ಹೌದು, ಡಾಕ್ಟರ್ ಬಂದಿದ್ದಾರೆ. ಇದೇನು ಚಿಕ್ಕ ಮಕ್ಕಳು ಇಂಜೆಕ್ಷನ್ಗೆ ಹೆದರೋ ಥರ 2 ಜನರೇಷನ್ ಗ್ಯಾಪ್ ಇರೋ ನೀವು ಹೆದರ್ತಿದ್ದೀರಲ್ಲ? ಹಾಂ, ಹಂಗಲ್ಲಪ್ಪ. ಅದು ಇದ್ಯಾವ ಡಾಕ್ಟರ್ ಋಷಿ? ಕಾಮಿನಿ ಅಜ್ಜಿ, ನನಗೆ ಗೊತ್ತಿರೋ ಡಾಕ್ಟರು, ಸಕ್ಕತ್ ಡಾಕ್ಟರು, ಐ ಸ್ಪೆಷಲಿಸ್ಟ್. ಅವ್ರ ಹೆಸರು ನೈಟ್ ಶ್ಯಾಮಲನ್ ಅಂತ. ಏನಪ್ಪ ಇದು ನೈಟ್ ಶಾವ್ಗೆ? ಅರೆ, ನೈಟ್ ಶಾವ್ಗೆ ಅಲ್ಲ, ನೈಟ್ ಶ್ಯಾಮಲನ್ ಅಂತ. ಸೂಪರ್ ಡಾಕ್ಟರ್, ಸಖತ್. ಬಾ ನಿಕಾ, ಹೋಗೋಣ. ರಿಷಿ, ಈಗಿರೋ ಡಾಕ್ಟರೇ. ಅರೆ, ನೀನ್ ಭಯ ಪಡ್ಬೇಡ, ನಾನು ಇರ್ತೀನಲ್ಲ.